ರಾಜಸ್ಥಾನ್ ರಾಯಲ್ಸ್ ತಂಡದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇತಿಹಾಸ ಬರೆದಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧ ಜೈಪುರ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ವೈಭವ್ ಕೇವಲ 17 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಕ್ರಿಕೆಟ್ ಜಗತ್ತೇ ತನ್ನತ್ತ ನೋಡೋ ಹಾಗೆ ಮಾಡಿದ್ದಾರೆ. ಗುಜರಾತ್ ಬೌಲರ್ಗಳನ್ನು ಹೇಗಂದ್ರೆ ಹಾಗೆ ಚಚ್ಚಿದ ವೈಭವ್ ಸೂರ್ಯವಂಶಿ ಕೇವಲ 35 ಎಸೆತಗಳಲ್ಲಿ 100 ರನ್ಗಳನ್ನು ಗಳಿಸಿದ್ರು. ಇದರಲ್ಲಿ 7 ಬೌಂಡ್ರಿ ಹಾಗೆ ಮನಮೋಹಕ 11 ಸಿಕ್ಸರ್ಗಳು ಸೇರ್ಕೊಂಡಿವೆ. ಇನ್ನೊಂದು ವಿಶೇಷ ಅಂದರೆ ಅನುಭವಿ ಬೌಲರ್ ಆಗಿದ್ದ ಇಶಾಂತ್ ಶರ್ಮಾ ಅವರ ಒಂದು ಓವರ್ನಲ್ಲೇ 28 ರನ್ ಚಚ್ಚಿದ್ರೆ ಕರೀಂ ಜನತ್ ಅವರ ಓವರ್ನಲ್ಲಿ 30 ರನ್ಗಳನ್ನು ವೈಭವ್ ಸೂರ್ಯವಂಶಿ ಬಾರಿಸಿದ್ದು ಅಭಿಮಾನಿಗಳಿಗೆ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತು. ವೈಭವ್ ಸೂರ್ಯವಂಶಿ ಪಾದಾರ್ಪಣೆ ಮಾಡಿದ ಮೊದಲ IPL ಟೂರ್ನಿಯಲ್ಲೇ ಐತಿಹಾಸಿಕ ದಾಖಲೆ ಬರೆದ್ರು. ಜಾಸ್ ಬಟ್ಲರ್ ಹಾಗೆ ಅಭಿಷೇಕ್ ಶರ್ಮಾ ಅವರು 35 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದ್ರು. ಸದ್ಯ ಈ ಪಟ್ಟಿಗೆ 14 ವರ್ಷದ ಬ್ಯಾಟರ್ ವೈಭವ್ ಕೂಡ ಸೇರ್ಕೊಂಡಿದ್ದಾರೆ. ಭಾರತದ ಆಟಗಾರನೊಬ್ಬ ಅತಿ ವೇಗದ ಶತಕ ಬಾರಿಸಿದ ಖ್ಯಾತಿಯನ್ನ ಈಗ ವೈಭವ್ ಸೂರ್ಯವಂಶಿ ಪಡೆದುಕೊಂಡಿದ್ದಾರೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ 209 ರನ್ ಗಳಿಸಿತ್ತು. 210 ರನ್ಗಳ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಅದ್ಭುತ ಆರಂಭ ಪಡೆದುಕೊಳ್ತು. ಪವರ್ ಪ್ಲೇನಲ್ಲೇ 87 ರನ್ ಗಳಿಸಿತು. ವೈಭವ್ ಸೂರ್ಯವಂಶಿ 17 ಎಸೆತಗಳಲ್ಲಿ 3 ಬೌಂಡ್ರಿ 6 ಸಿಕ್ಸರ್ಗಳ ಸಹಿತ 51 ರನ್ಗಳನ್ನು ಗಳಿಸಿದ್ರು. ಈ ಸೀಸನ್ನಲ್ಲಿ ಇದು ವೇಗದ ಅರ್ಧ ಶತಕ. ಇದಕ್ಕೂ ಮುಂಚೆ ನಿಕೋಲಸ್ ಪೂರನ್ 18 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದ್ದು ದಾಖಲೆಯಾಗಿತ್ತು. 14 ವರ್ಷದ ವೈಭವ್ ಸೂರ್ಯವಂಶಿ T20 ಕ್ರಿಕೆಟ್ನಲ್ಲಿ ಅರ್ಧ ಶತಕ ಸಿಡಿಸಿ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಹಾಗೆ IPLನಲ್ಲಿ ವೇಗದ ಶತಕ ಸಿಡಿಸಿದ ದಾಖಲೆ ಯೂನಿವರ್ಸಲ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಹೆಸರಲ್ಲಿದೆ. ಇವರು 30 ಎಸೆತಗಳಲ್ಲಿ ಶತಕ ಬಾರಿಸಿದ್ರು. 17 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದ ವೈಭವ್ ಅದರ ನೆಕ್ಸ್ಟ್ 18 ಎಸೆತಗಳಲ್ಲಿ ತಮ್ಮ ಚೊಚ್ಚಲ T20 ಶತಕ ಪೂರೈಸಿದ್ರು. ಅಂದ್ರೆ 35 ಎಸೆತಗಳಲ್ಲಿ 7 ಬೌಂಡ್ರಿ 11 ಸಿಕ್ಸರ್ ಸಿಡಿಸಿ IPLನಲ್ಲಿ ವೇಗದ ಶತಕ ಸಿಡಿಸಿರೋ ಭಾರತೀಯ ಬ್ಯಾಟರ್ ಅಂತ ಕರೆಸಿಕೊಳ್ತಿದ್ದಾರೆ. ಇವರ ಬ್ಯಾಟಿಂಗ್ ಪ್ರದರ್ಶನ ಅಂತೂ ನೆರೆದಿದ್ದ ಅಭಿಮಾನಿಗಳಿಗೆ ಹಬ್ಬದ ಊಟವನ್ನ ಉಣಬಡಿಸಿರೋ ರೀತಿಯಲ್ಲಿತ್ತು. ಶಾಲೆಗೆ ಹೋಗಿ ಪಾಠ ಕೇಳೋ ವಯಸ್ಸಲ್ಲಿ ಇಡೀ ವಿಶ್ವ ಕ್ರಿಕೆಟ್ ತನ್ನತ್ತ ನೋಡುವಂತೆ ಮಾಡಿದ್ರು. ಬಿಹಾರದ ಯಂಗ್ ಸೂಪರ್ ಸ್ಟಾರ್ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ನಿಜಕ್ಕೂ ಗುಜರಾತ್ ಬೌಲರ್ಗಳಂತೂ ಹೈರಾಣಾಗ್ಬಿಟ್ರು. ಟೂರ್ನಿಯುದ್ದಕ್ಕೂ ಅಬ್ಬರದ ಪ್ರದರ್ಶನ ನೀಡಿದ್ದ ಗುಜರಾತ್ ಬೌಲರ್ಗಳು ವೈಭವ್ ಸೂರ್ಯವಂಶಿ ಅವರನ್ನ ಕಟ್ಟಿ ಹಾಕೋದಕ್ಕಾಗಲಿಲ್ಲ. ರಾಜಸ್ಥಾನ್ ರಾಯಲ್ಸ್ ತಂಡದ ಯುವ ಎಡಗೈ ಬ್ಯಾಟರ್ ಅನ್ನ ಕಟ್ಟಿ ಹಾಕೋದಕ್ಕೆ ಫೇಲ್ಯೂರ್ ಆದ್ರು. ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ರಶೀದ್ ಖಾನ್ ಯಾರು ಬರಲಿ ಎಲ್ರಿಗೂ 4 ಸಿಕ್ಸರ್ ಹೊಡೆದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ರು. ಆದರೆ ಸೆಂಚುರಿ ಬಾರಿಸಿ ಆಡ್ತಾ ಇರುವಾಗ ಪ್ರಸಿದ್ಧ ಕೃಷ್ಣ ಅವರಿಗೆ ಬೋಲ್ಡ್ ಆದ್ರೂ ಇವರು ಸೆಂಚುರಿ ಸಿಡಿಸಿ ತಮ್ಮ ಬ್ಯಾಟಿಂಗ್ ಮೂಲಕ ಶೈನ್ ಆಗಿದ್ದಕ್ಕೆ ಗುಜರಾತ್ ಬೌಲರ್ಸ್ಗಳೇ ಔಟ್ ಆಗಿ ಹೋಗಬೇಕಾದ್ರೆ ವೈಭವ್ ಬೆನ್ ತಟ್ಟಿದ್ರು, ವಿಶ್ ಕೂಡ ಮಾಡ್ತಾ ಇದ್ರು. ಇನ್ನು ಈ IPLನಲ್ಲಿ ವೇಗದ ಶತಕ ಅಂತ ಬಂದಾಗ ಕ್ರಿಸ್ ಗೇಲ್ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. ಯಾಕೆಂದರೆ 30 ಎಸೆತಗಳಲ್ಲಿ ಇವರು ಶತಕ ಸಿಡಿಸಿದ್ದು. ಇನ್ನು ಯೂಸುಫ್ ಪಠಾನ್ 37 ಎಸೆತದಲ್ಲಿ, ಡೇವಿಡ್ ಮಿಲ್ಲರ್ 38 ಎಸೆತದಲ್ಲಿ ಶತಕ, ಟ್ರಾವಿಸ್ ಹೆಡ್ 39, ಪ್ರಿಯಾಂಶ್ ಆರ್ಯ 39 ಎಸೆತದಲ್ಲಿ ಶತಕ ಸಿಡಿಸಿದ್ದು. ವೈಭವ್ ಸೂರ್ಯವಂಶಿ 38 ಎಸೆತಗಳಲ್ಲಿ 101 ರನ್ ಬಾರಿಸಿ ಅಬ್ಬರಿಸಿದ್ರು. ಹಾಗೆ ಇವರು ಬಾರಿಸಿರೋ ಸಿಕ್ಸರ್ಗಳು ಭಾರತದ ಪರ ಯಾವೊಬ್ಬ ಬ್ಯಾಟರ್ ಕೂಡ ಬಾರಿಸಿದ ಗರಿಷ್ಠ ಸಿಕ್ಸರ್ ಅಂತ ಕರೆಸಿಕೊಂಡಿದೆ. ಒಂದೇ ಇನ್ನಿಂಗ್ಸ್ನಲ್ಲಿ ಇಷ್ಟೊಂದು ಸಿಕ್ಸರ್ ಬಂದಿರೋದು